ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ನಿಮಗೆ ಫ್ರೈಡ್ ರೈಸ್ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ಸ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಕ್ರಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ನಾಗಿ ಬರುತ್ತೆ ರೀ. ಸೊ ಫ್ರೈಡ್ ರೈಸ್ ಅಂತಂದರೆ ಎಲ್ಲರಿಗೂ ಇಷ್ಟನೇ. ಸೊ ಅದಕ್ಕೆ ಏನೇನು ಬೇಕು, ಯಾವ ಥರ ತರಕಾರಿ ಯೂಸ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೇನೆ ಬನ್ನಿರಿ. ಸೊ ಫಸ್ಟ್ ನಾನು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಾಗೆ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಂಗೆ ಹಸಿ ಬಟಾಣಿ ಮತ್ತು ಉಳ್ಳಾಗಡ್ಡಿ, ಬೀನ್ಸು ಮತ್ತು ಕ್ಯಾರೆಟು ಇವೆಲ್ಲವನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಎಕ್ಸ್ಟ್ರಾ ಬೇರೆ ಏನಾದರೂ ತರಕಾರಿ ಸಹ ಯೂಸ್ ಮಾಡ್ಬೋದು. ಬಟ್ ನಾನು ಇಷ್ಟೇ ಯೂಸ್ ಮಾಡಿಬಿಟ್ಟು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ರೀ. ಅದಕ್ಕಿಂತ ಮುಂಚೆ ನಾವು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ, ಹಂಗೆ ಬಾಸುಮತಿನ ಸ್ವಲ್ಪ ನೆನೆಸಿಟ್ಟಿದ್ನಿ ರೀ, ಅಕ್ಕಿನ. ಸೊ ಅದನ್ನು ಸಪ್ರೇಟಾಗಿ ಕುದಿಸ್ಕೋಬೇಕಲ್ರಿ ಅನ್ನ ಮಾಡ್ಕೊಳಕ್ಕೆ. ಹಾಗಾಗಿ ಅದನ್ನು ಸಪ್ರೇಟಾಗಿ 2-3 ಸಲ ತೊಳೆದ್ಬಿಟ್ಟು ಅದನ್ನ ಇವಾಗ ಕಾದಿರುವಂಥ ನೀರಿಗೆ ಹಾಕಣ್ರಿ. ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಣ್ರಿ. ನೋಡಕತ್ತಿರ್ಬೇಕು ನೀವು, ಕಾದಿರುವಂಥ ನೀರಿಗೆ ನಾನು ಅನ್ನ ಮಾಡೋದಕ್ಕೆ ಅಕ್ಕಿನ ಹಾಕಾಕತ್ತೇನೆ ರೀ. ಸೊ ಅಕ್ಕಿ ಹಾಕಿದ ಮೇಲೆ ಈ ರೀತಿ ಮೇಲೆ ಕೆಳಗೆಲ್ಲ ಕಡ್ಡಾಡಿಸಿ ಅದು ಕುದಿಯೋದಕ್ಕೆ ಬಿಡಣ್ರಿ ಸ್ವಲ್ಪ. ಸೊ ಅದಕ್ಕೆ ಕುದಿಬೇಕಲ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಣ್ರಿ. ಹಾಕಿಬಿಟ್ಟು ಬುಡ್ಕ ಮೇಲೆ ಮಾಡಿ ಚೆಂದಾಗ ಕುದಿಲಿ ಅಂತಂದು ಬಿಡ್ರಿ. ಸೊ ಈ ಕಡೆ ಇನ್ನೊಂದು ಕಡೆ ಗ್ಯಾಸ್ ಹಚ್ಚಿ ಒಂದು ಕಡಾಯಿನ ಇಟ್ಕೊಳ್ಳಣ್ರಿ. ಅದು ಕಾಯ್ಬೇಕ್ರಿ ಮಸ್ತಾಗ. ಸೊ ಸ್ವಲ್ಪ ಕಾದ್ಮೇಲೆ 2-3 ಚಮಚೆ ಎಣ್ಣೆ ಹಾಕ್ಕೊಳ್ರಿ. ಸೊ ಕಾದಿದೆ ಅಂತ ಗೊತ್ತಾಯ್ತಲ್ವ. ಸೊ ಈ ರೀತಿ ಆಗಬೇಕು. ಕಾದಿದ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಳ್ರಿ, ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ, ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಫ್ರೈ ಆಗಬೇಕು. ಹಸಿ ವಾಸನೆ ಏನಿದೆ ಅಲ್ವಾ ಅದೆಲ್ಲ ಹೋಗ್ಬೇಕ್ರಿ. ಅದಾದಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ರಿ. ಭಾಳ ಬ್ಯಾಡ್ರಿ, ಒಂದು ಸ್ವಲ್ಪ ತಟಗ ಹಾಕ್ಕೊಳ್ರಿ. ಸೊ ಈ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಎಣ್ಣೆ ಒಳಗೆ ಹಾಕ್ಕೊಂಡ್ರಿ ಅಂತಂದ್ರೆ ಅದ್ರ ಸ್ವಲ್ಪನೇ ಯೂಸ್ ಮಾಡಿದರೂ ಸಹ ವಾಸನೆ ಮಾತ್ರ ಮಸ್ತ್ ಭಾಳ ಬರುತ್ತೆ ರೀ. ಹಾಗಾಗಿ ಎಣ್ಣೆ ಒಳಗೆ ಹಾಕ್ಕೊಳ್ರಿ. ಅದಾದಮೇಲೆ ಹೆಚ್ಕೊಂಡಿರುವಂಥ ಬೀನ್ಸ್ ಹಾಕ್ಕೊಳಕತ್ತೇನೆ ರೀ. ಅದಾದಮೇಲೆ ಸ್ವಲ್ಪ ಕ್ಯಾರೆಟ್ ಹೆಚ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಳಕತ್ತೀನಿ. ಸೊ ಇದೆಲ್ಲ ಆದಮೇಲೆ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಳಕತ್ತೀನಿ. ಅದಾದಮೇಲೆ ಕ್ಯಾಬೇಜ್ ಹೆಚ್ಕೊಂಡಿದ್ನಲ್ರಿ ಅದನ್ನು ಹಾಕ್ಕೊಳಕತ್ತೇನೆ ರೀ. ಇವೆಲ್ಲ ತರಕಾರಿ ಹಾಕ್ಕೊಂಡು ಮತ್ತೊಂದು ಸಲ ಫ್ರೈ ಮಾಡ್ಕೊಳ್ರಿ. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಮಸ್ತಾಗೆ ಫ್ರೈ ಆಗಬೇಕ್ರಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದ್ರೆ ಅನ್ನದಕ್ಕೂ ನಾವು ಹಾಕ್ಕೊಂಡಿರ್ತೀವಿ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ರಿ. ಬೇಕಂದ್ರೆ ಹಾಗೇನಾರ ಕಡಿಮೆ ಆಗಿತ್ತಂದ್ರೆ ನೀವು ಮತ್ತೆ ಮೇಲ್ಗಡೆ ಸೇರಿಸ್ಕೋಬೋದು ರೀ. ಹಾಗಾಗಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಅದಾದಮೇಲೆ ಹಸಿ ಬಟಾಣಿ ಹಾಕ್ಕೊಳ್ರಿ. ಸೊ ಹಸಿ ಬಟಾಣಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಈ ಕಡೆ ಅನ್ನ ಕುದೀತಾ ಇದೆ. ಸೊ ಉದುರಾಗಿ ಇದ್ರೇ ಫ್ರೈಡ್ ರೈಸ್ಗೆ ಭಾಳ ಚಲೋ. ಹಾಗಾಗಿ ತೀರಾ ಮೆತ್ತಗೆ ಮಾಡ್ಕೊಬೇಡ್ರಿ, ಉದುರಾಗೇ ಇರಲಿ. ಈ ರೀತಿ ಕುದಿಯಾಕತ್ತೈತಿ. ಸೊ ಅದನ್ನು ಇನ್ನೂ ಒಂದು ಸ್ವಲ್ಪ ಕುದಿಬೇಕಿತ್ತು, ಹಾಗಾಗಿ ಅದನ್ನು ಇನ್ನೂ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟು ಇದನ್ನು ನಾನು ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೇನೆ ರೀ. ಸೊ ಈಗಿದು ರೆಡಿ ಆಗೈತಿ, ಇದನ್ನು ಆಫ್ ಮಾಡಿರಿ. ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಅನ್ನನ ಬಸ್ಕೊಂಬರಣ್ರಿ. ಬಸ್ಕೊಂಡಿದ್ಮೇಲೆ ನೋಡಾಕತ್ತಿರ್ಬೇಕು ನೀವು ಯಾವ ರೀತಿ ಉದುರಾಗೈತಿ ಅಂತಂದು. ಈ ರೀತಿ ಉದುರಾಗಿರ್ಬೇಕು ರೀ ರೈಸ್. ಅದನ್ನು ಅನ್ನ ಆರೋದಕ್ಕೆ ಬಿಡ್ಬೇಕ್ರಿ, ಯಾಕಂದ್ರೆ ಹಂಗೆ ಕಲಸಿದ್ವಿ ಅಂತಂದ್ರೆ ಮಿಜ್ಜಾಕೈತಿ. ಹಾಗಾಗಿ ಅನ್ನ ಆರೋವರೆಗೂ ಸ್ವಲ್ಪ ವೇಟ್ ಮಾಡಿದ್ಮೇಲೆ ಅನ್ನ ಆರಿದ್ಮೇಲೆ ಇದಕ್ಕೆ ಹಾಕ್ಕೊಳ್ರಿ.
ನಾವೊಂದು ಬುಟ್ಟಿ ಒಳಗೆ ಆರೋದಕ್ಕೆ ಬಿಟ್ಟಿದ್ದೆ. ಸೊ ಹಾಗಾಗಿ ಆರೈತ್ರಿ ನಂದ. ಅದಾದಮೇಲೆ ಅನ್ನ ಎಲ್ಲ ಹಾಕ್ಕೊಂಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡೇನ್ರಿ. ಸೊ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕ್ಕೊಳ್ರಿ. ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರಂಗಿಲ್ಲಲ್ರಿ, ಹಾಗಾಗಿ ಬ್ಲ್ಯಾಕ್ ಪೇಪರ್ ಹಾಕ್ಕೊಳ್ರಿ ಸ್ವಲ್ಪ. ಅದಾದಮೇಲೆ ಸೋಯಾ ಸಾಸ್ ಹಾಕ್ಕೊಳ್ರಿ. ಸೋಯಾ ಸಾಸು ತುಂಬ ಬೇಡ, ತುಂಬ ಹಾಕ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಕೆಂಪಗೆ ಹಾಕೋ ಸಾಧ್ಯತೆ ಇರ್ತೈತಿ. ಕೆಂಪಗೆ ಬೇಕಂದರೂ ತಾವು ಸೋಯಾ ಸಾಸನ್ನ ಜಾಸ್ತಿ ಹಾಕ್ಕೋಬೋದು. ಇಲ್ಲ ನಮ್ಗೆ ಫ್ರೈಡ್ ರೈಸ್ ವೈಟಾಗೇ ಇರಲಿ ಅಂತಂದರೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ. ಸೊ ಬ್ಲ್ಯಾಕ್ ಪೇಪರು ಸೋಯಾ ಸಾಸು ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಕತ್ತಿರ್ಬೇಕು ನೀವು, ಫ್ರೈಡ್ ರೈಸ್ ತಿನ್ನೋದಕ್ಕೆ ರೆಡಿ ಆಯ್ತು ರೀ. ಸೊ ಇದನ್ನು ನಾವು ನನ್ನ ಮಕ್ಕಳಿಗೆ ಸರ್ವ್ ಮಾಡಿಕೊಡಾಕತ್ತಿದ್ದೆ. ಸೊ ಈ ರೀತಿ ಬೌಲಲ್ಲಿ ಹಾಕೊಂಡ್ಬಿಟ್ಟು ಸರ್ವ್ ಮಾಡಿಕೊಡಾಕತ್ತಿದ್ದೆ. ತಿಂದುಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೇಳಿದೆ. ತುಂಬ ರುಚಿಯಾಗಿದೆ ಅಂತಂದರು. ಸೊ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತಂದು ತಿಳಿಸ್ಕೊಡ್ರಿ. ಮತ್ತು ಬೇರೆ ಏನಾದರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಒಂದು ಸಲ ಮನ್ಯಾಗ ಎಲ್ಲ ತರಕಾರಿನ ಹಾಕ್ಕೊಂಬಿಟ್ಟು ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಓಕೆ ರೀ, ಹಾಗಾಗಿ ಸೊ ಒಂದು ಸಲ ಮನ್ಯಾಗ ದಯವಿಟ್ಟು ಟ್ರೈ ಮಾಡಿರಿ. ಬೇರೆ ಯಾವುದಾದ್ರೂ ಅಡುಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಖಂಡಿತ ಮಾಡಿಕೊಡ್ತೀನಿ. ಸೊ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ ರೀ.